ಚಾಕ್ಲೇಟ್ ಮಕ್ಕಳಿಂದ ಹಿಡಿದು ದೊಡ್ಡೋರು ಕೂಡ ಇಷ್ಟಪಡೋ ಒಂದು ಸ್ನ್ಯಾಕ್. ಕೆಲವರು ಚಾಕ್ಲೇಟ್ ತಿನ್ನೋದ್ರಿಂದ ಆಗೋ ರಿಯಾಕ್ಷನ್ಸ್ನು ಯೋಚನೆ ಮಾಡದೆ ಎದ್ವಾ ತದ್ವಾ ತಿಂತಾ ಇರ್ತಾರೆ. ಕಂಡು ಚಾಕ್ಲೇಟ್ನೆಲ್ಲ ತಿಂತಾರೆ. ಇನ್ನು ಕೆಲವರು ಮೊದಲು ಚಾಕ್ಲೇಟ್ ತಿಂತಿರ್ತಾರೆ, ಆಮೇಲೆ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳಿ ತಿನ್ನೋದನ್ನ ಬಿಟ್ಬಿಡ್ತಾರೆ. ಆಮೇಲೆ ಅಯ್ಯೋ ಚಾಕ್ಲೇಟ್ನ ಮಿಸ್ ಮಾಡ್ಕೋತಿದ್ದೀನಿ ಅಂದ್ಕೊಳ್ತಾರೆ. ಡೋಂಟ್ ವರಿ, ಇವತ್ತಿನ ಎಪಿಸೋಡ್ನಲ್ಲಿ ಅಂಥವ್ರಿಗೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಚಾಕ್ಲೇಟ್ ತಿಂದರೂ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ಸ್ ಕೊಡೋ ಡಾರ್ಕ್ ಚಾಕ್ಲೇಟ್ ಬಗ್ಗೆ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಫಸ್ಟ್ ಆಫ್ ಆಲ್, ಡಾರ್ಕ್ ಚಾಕ್ಲೇಟ್ ಅಂದ್ರೆ ಏನು ಅಂತ ತಿಳ್ಕೊಂಬಿಡೋಣ. ಜಾಸ್ತಿ ಕೋಕೋ ಬೀನ್ಸ್, ಕೋಕೋ ಬಟರ್ ಹಾಕಿ ಕಡಿಮೆ ಸ್ವೀಟ್ನರ್ ಹಾಕಿ ಮಾಡೋ ಚಾಕ್ಲೇಟೇ ಡಾರ್ಕ್ ಚಾಕ್ಲೇಟ್. ಸಿಂಪಲ್ ಆಗಿದೆ ಇದು ನಾರ್ಮಲ್ ಚಾಕ್ಲೇಟ್ಗಿಂತ ಭಿನ್ನವಾಗಿರುತ್ತೆ. ನಾರ್ಮಲ್ ಚಾಕ್ಲೇಟಲ್ಲಿ ಜಾಸ್ತಿ ಕೋಕೋ ಹಾಕಲ್ಲ, ಬಟ್ ಅಲ್ಲಿ ಮಿಲ್ಕ್ ಸಾಲಿಡ್ಸ್ ಆ್ಯಂಡ್ ಜಾಸ್ತಿ ಶುಗರ್ನ ಬಳಸ್ತಾರೆ. ನಾರ್ಮಲ್ ಚಾಕ್ಲೇಟ್ಗೂ ಡಾರ್ಕ್ ಚಾಕ್ಲೇಟ್ಗೂ ಇದೊಂದೇ ವ್ಯತ್ಯಾಸ ಅಲ್ಲ. ನ್ಯೂಟ್ರಿಷನಲ್ ವ್ಯಾಲ್ಯೂ ಮತ್ತು ಹೆಲ್ತ್ ಬೆನಿಫಿಟ್ಸ್ನಿಂದನೂ ಕೂಡ ನಾರ್ಮಲ್ ಚಾಕ್ಲೇಟ್ಗಿಂತ ಡಾರ್ಕ್ ಚಾಕ್ಲೇಟ್ ತುಂಬಾನೇ ಬೆಟರ್. ಚಾಕ್ಲೇಟ್ ತಯಾರಿಸೋದೆ ಕೋಕೋ ಬೀನ್ಸ್ನಿಂದ. ಸೊ ಅದು ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ಪ್ಲಾಂಟ್ ಬೇಸ್ಡ್ ಆಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಿರೋ ಮಿನರಲ್ಸ್, ಫೈಬರ್ ಕೂಡ ಇದರಲ್ಲಿರುತ್ತೆ. ಆದರೆ ನಾರ್ಮಲ್ ಚಾಕ್ಲೇಟ್ಸಲ್ಲಿ ಹೆಲ್ದಿ ಪ್ರಾಪರ್ಟೀಸ್ ತುಂಬ ಕಡಿಮೆ ಇರುತ್ತೆ. ಡಾರ್ಕ್ ಚಾಕ್ಲೇಟ್ಸ್ ಯಾಕೆ ಬೆಟರ್ ಅಂದರೆ ಇದರಲ್ಲಿ ಕ್ಯಾಲರೀಸ್, ಕಾರ್ಬೋಹೈಡ್ರೇಟ್ಸ್, ಡೈಟ್ರಿ ಫೈಬರ್, ಐರನ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್, ಕಾಪರ್, ಮ್ಯಾಗ್ನೀಷಿಯಂ ಈ ಎಲ್ಲ ಕಂಟೆಂಟ್ ಇರುತ್ತೆ. ಇದೆಲ್ಲ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥದ್ದು. ದೇಹದ ಎನರ್ಜಿ, ಡೈಜೆಷನ್, ಟಿಶ್ಯೂ ರಿಪೇರ್, ಮಸಲ್ ಗ್ರೋತ್, ಹಿಮೋಗ್ಲೋಬಿನ್ ಪ್ರೊಡಕ್ಷನ್, ನರ್ವ್ ಸಿಸ್ಟಮ್ಗೆ, ಬೋನ್ ಹೆಲ್ತ್ಗೆ ಇದಕ್ಕೆಲ್ಲ ಮುಖ್ಯವಾಗಿ ಬೇಕಿರೋ ಪೋಷಕಾಂಶಗಳು ಇವು. ಡಾರ್ಕ್ ಚಾಕ್ಲೇಟ್ಸ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ತುಂಬ ಇರುತ್ತೆ. ಇದರಲ್ಲಿ ಪಾಲಿಫಿನಾಲ್ಸ್ ಮತ್ತು ಫ್ಲಾವನಾಯ್ಡ್ಸ್ ಇರೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಈ ಪಾಲಿಫಿನಾಲ್ಸ್ ಆ್ಯಂಡ್ ಫ್ಲಾವನಾಯ್ಡ್ಸ್ ಬಗ್ಗೆ ಬಾಳೆ ಎಲೆ ಬಗ್ಗೆ ಒಂದು ಎಪಿಸೋಡ್ನಲ್ಲಿ ತಿಳಿಸಿದ್ವಿ. ಈ ಅಂಶಗಳು ಬಾಳೆ ಎಲೆನಲ್ಲಿ ಇರೋದ್ರಿಂದ ಅದರಲ್ಲಿ ಊಟ ಮಾಡಿದ್ರೆ ಹೆಲ್ದಿ ಅಂತ ಹೇಳಿದ್ವಿ. ಸೇಮ್ ಅಂಶ ಡಾರ್ಕ್ ಚಾಕ್ಲೇಟ್ಸ್ನಲ್ಲೂ ಇದೆ. ಈಗ ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಒಂದು, ಬೂಸ್ಟ್ಸ್ ಗುಡ್ ಹಾರ್ಮೋನ್. ತುಂಬ ಜನ ಚಾಕ್ಲೇಟ್ ತಿನ್ನೋದೇ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ. ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಎಂಡೋರ್ಫಿನ್ಸ್, ಸೆರೋಟೋನಿನ್, ಡೋಪಮಿನ್ನ ಡಾರ್ಕ್ ಚಾಕ್ಲೇಟ್ ಬೂಸ್ಟ್ ಮಾಡುತ್ತೆ. ಇದರಿಂದ ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಕಮ್ಮಿ ಮಾಡುತ್ತೆ. ಎರಡನೇದು, ಬ್ರೈನ್ ಫಂಕ್ಷನ್ನ ಬೂಸ್ಟ್ ಮಾಡುವಂಥದ್ದು. ಡಾರ್ಕ್ ಚಾಕ್ಲೇಟ್ನಲ್ಲಿ ಫ್ಲಾವನಾಯ್ಡ್ಸ್ ಇರೋದ್ರಿಂದ ಇದು ಬ್ರೈನ್ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಮೆಮೊರಿ ಶಾರ್ಪನ್ ಮಾಡುತ್ತೆ, ಜೊತೆಗೆ ಕಾಗ್ನೇಟಿವ್ ಫಂಕ್ಷನ್ನ ಬೂಸ್ಟ್ ಮಾಡುತ್ತೆ. ಮೂರನೇದು, ಕಂಟ್ರೋಲ್ಸ್ ಡಯಾಬಿಟೀಸ್ ಆ್ಯಂಡ್ ಹಾರ್ಟ್ ಹೆಲ್ತ್. ಶಾಕ್ ಆಗಬೇಡಿ, ಚಾಕ್ಲೇಟ್ ಶುಗರ್ ಕಂಟ್ರೋಲ್ ಮಾಡುತ್ತಾ ಅಂತ. ಎಸ್, ಬಿಕಾಸ್ ಇಟ್ಸ್ ಡಾರ್ಕ್ ಚಾಕ್ಲೇಟ್. ಒಂದು ಸ್ಟಡಿ ನಡೆಯುತ್ತೆ. ಟೈಪ್ 2 ಡಯಾಬಿಟೀಸ್ ಇರೋ 60 ಜನರ ಮೇಲೆ ರಿಸರ್ಚ್ ಮಾಡ್ತಾರೆ. ಅದರಲ್ಲಿ 32 ಜನಕ್ಕೆ 8 ವಾರಗಳ ಕಾಲ ಡೈಲಿ 25 ಗ್ರಾಮು ಡಾರ್ಕ್ ಚಾಕ್ಲೇಟ್ ತಿನ್ನೋದಕ್ಕೆ ಹೇಳ್ತಾರೆ. ಆ್ಯಂಡ್ ಮಿಕ್ಕಿದ 28 ಜನಕ್ಕೂ ಸೇಮ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಬಟ್ ಅವರು ವೈಟ್ ಚಾಕ್ಲೇಟ್ ತಿನ್ನಬೇಕು ಅಂತ ಹೇಳ್ತಾರೆ. ಡಾರ್ಕ್ ಚಾಕ್ಲೇಟ್ ತಿಂದೋರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಡಿಕ್ರೀಸ್ ಆಗಿರುತ್ತೆ. ಬಟ್ ವೈಟ್ ಚಾಕ್ಲೇಟ್ ತಿಂದೋರಲ್ಲಿ ಯಾವುದೇ ಚೇಂಜಸ್ ಆಗಿರಲಿಲ್ಲ. ಸೊ ಈ ರಿಸರ್ಚ್ ಏನು ಜಸ್ಟಿಫೈ ಮಾಡುತ್ತೆ ಅಂದರೆ ಡಾರ್ಕ್ ಚಾಕ್ಲೇಟ್ ಹಾರ್ಟ್ ಹೆಲ್ತ್ನು ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಕ್ಯಾಲೋರೀಸ್ ಲೆವೆಲ್ ಕಮ್ಮಿ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಪೋರ್ಟ್ ಮಾಡುತ್ತೆ ಅಂತ. ಇದರಲ್ಲಿರೋ ಫ್ಲಾವನಾಯ್ಡ್ಸ್ ಸ್ಕಿನ್ ಹೆಲ್ತ್ನ ಪ್ರಮೋಟ್ ಮಾಡುತ್ತೆ, ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ, ಮತ್ತು ಇದರಲ್ಲಿರೋ ಥಿಯೋಬ್ರೋಮಿನ್ ಕೂಡ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ನೀವೇನಾದರೂ ಚಾಕ್ಲೇಟ್ ಲವರ್ ಆಗಿದ್ದರೆ ಇನ್ಮೇಲೆ ಡಾರ್ಕ್ ಚಾಕ್ಲೇಟ್ಸ್ನ ಸೆಲೆಕ್ಟ್ ಮಾಡಿ. ಡಾರ್ಕ್ ಚಾಕ್ಲೇಟ್ನ ಚೂಸ್ ಮಾಡುವಾಗಲೂ ಕೆಲವೊಂದು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ. ಡಾರ್ಕ್ ಚಾಕ್ಲೇಟ್ ಎಸ್ಪೆಷಲಿ 70% ಆ್ಯಂಡ್ ಮೋರ್ ಕೋಕೋ ಇದ್ದರೆ ಅದು ಮೋರ್ ಹೆಲ್ದಿ ಅಂತ ಅರ್ಥ. ಸೊ 70% ಕೋಕೋ ಕಂಟೆಂಟ್ ಇರೋವಂಥದ್ದನ್ನ ಆರಿಸ್ಕೊಳ್ಳಿ. ರಿಫೈನ್ಡ್ ಶುಗರ್ ಅವಾಯ್ಡ್ ಮಾಡಿ. ಅದರ ಬದಲು ನ್ಯಾಚುರಲ್ ಸ್ವೀಟ್ನರ್ಸ್ ಅಂದರೆ ಬೆಲ್ಲ, ಕೋಕೋನಟ್ ಶುಗರ್, ಮ್ಯಾಪಲ್ ಸಿರಪ್ನ ಬಳಸಿರುವಂತಹ ಡಾರ್ಕ್ ಚಾಕ್ಲೇಟ್ನ ಚೂಸ್ ಮಾಡಿ. ಹೆಲ್ದಿ ಇದ್ದರೂ ಡೈಲಿ ವಿಪರೀತ ಡಾರ್ಕ್ ಚಾಕ್ಲೇಟ್ನು ತಿನ್ನಬಾರ್ದು. ಮಾಡ್ರೇಷನ್ ಈಸ್ ದ ಕೀ ಅಂತ ಹೇಳ್ತೀನಿ. ಡಾರ್ಕ್ ಚಾಕ್ಲೇಟ್ ರೆಗ್ಯುಲರ್ ಚಾಕ್ಲೇಟ್ಗಿಂತ ಅನ್ಡೌಟೆಡ್ಲಿ ಬೆಟರ್ ಇದೆ. ಈ ಥರ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನೆಲ್.